Hello friends, welcome back to the series of programming language. After a long back, ಮತ್ತೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಬನ್ನಿ ಶುರು ಮಾಡೋಣ. ಎಸ್, ಇವತ್ತು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ನಾರ್ಮಲ್ ಆಗಿ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಅದೇ ಒಂದ್ ಪ್ಲೇಸ್ ನ ಬಿಟ್ಟು ಇನ್ನೊಂದ್ ಪ್ಲೇಸ್ಗೆ ಆರೋದಂದ್ರೆ ಒಂದ್ ಸ್ಪೆಸಿಫಿಕ್ ಸ್ಪೇಸ್ ನ ಸ್ಕಿಪ್ ಮಾಡಿ ಮತ್ತೆ ಇನ್ನೊಂದ್ ಪ್ಲೇಸ್ಗೆ ಹೋಗೋದು. ಅದೇ ತರ ಅಲ್ವಾ ಇಲ್ಲಿ ನಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಸಿ ಒಳಗೂ ಅದೇ ತರ ಬರ್ತಾವ. ಸ್ವಲ್ಪ ಅದಕ್ಕೆ ಏನು ಸ್ಪೆಸಿಫಿಕ್ ವರ್ಡ್ಸ್ ಅದಾವೆ, ಅವನ್ನ ಯೂಸ್ ಮಾಡ್ತಾ ಹೋದ್ರೆ ಹಾ. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಎಸೆನ್ಷಿಯಲ್ ಟೂಲ್ಸ್ ಫಾರ್ ಕಂಟ್ರೋಲಿಂಗ್ ಲೂಪ್ ಎಕ್ಸಿಕ್ಯೂಷನ್ ಇನ್ ಪ್ರೋಗ್ರಾಮಿಂಗ್. ಅಂದ್ರೆ ಏನ್ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ, ಅವಾಗ ಎಕ್ಸಿಕ್ಯೂಷನ್ ಈಸಿ ಆಗೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. They provide powerful ways to alter a loop's normal flow, skipping sections or exiting interval. ಅಂತಂದ್ರೆ ಹೀಗೆ ಅದು ಮೀನಿಂಗ್ ಹೇಳ್ಬೇಕಂದ್ರೆ, ಒಂದು ಪ್ರೋಗ್ರಾಮ್ ಬರ್ದಿರ್ತೀರ, ಅದನ್ನ ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮಿಗೆ ಹೋಗ್ತೀವಿ ಅಥವಾ ಲೂಪ್ ಇಂದನೇ ಎಕ್ಸಿಟ್ ಆಗುತ್ತೆ, ಆ ತರಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಅದನ್ನ. ವಾಟ್ ಆರ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್? ಕಂಟ್ರೋಲ್ ಫ್ಲೋ. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಮಾಡಿಫೈ ದ ನಾರ್ಮಲ್ ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ ಆಫ್ ಎ ಲೂಪ್. ಮೀನ್ಸ್ ಈಗ ಒಬ್ರು ಸಾಲ್ಕಿಗೆ ಲೈನ್ ಅದಾವ ಅಂದ್ರೆ ಆ ಲೈನ್ ನ ದಾಟ್ಕೊಂಡ್ ಬರ್ತಿರ್ತಾರೆ. ಆ ಒಂದ್ ಲೈನ್ ಒಳಗೆ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗುವಂತಂದು ಏನೋ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಅವಾಗ ನೀವು ಅಲ್ಲಿ ಹೋಗ್ತೀರಿ ನೆಕ್ಸ್ಟ್ ಲೈನ್ ಬಿಟ್ಟು. ಆ ತರನೇ ಇಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ದೇ ಚೇಂಜ್ ದ ಪಾತ್ ಆಫ್ ಎಕ್ಸಿಕ್ಯೂಷನ್, ಐದರ್ ಸ್ಕಿಪ್ಪಿಂಗ್ ಆರ್ ಅಹೆಡ್ ಆರ್ ಎಕ್ಸಿಟಿಂಗ್ ದ ಲೂಪ್. ನಾನು ಹೇಳಿದ್ನಲ್ವಾ ಅದೇ ತರ ಈ ಲೈನ್ ಬಿಟ್ಟು ಮತ್ತೆ ಬೇರೆ ಕಡೆ ಏನಾದ್ರು ಸ್ಪೆಸಿಫಿಕ್ ಆಗಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾ ಇದೆ. ಅದೇ ಜಂಪಿಂಗ್ ಸ್ಟೇಟ್ಮೆಂಟ್ ಅಂದ್ರೆ. ಪರ್ಪಸ್ ಪರ್ಪಸ್ ಅಂದ್ರೆ ಅದನ್ನ ಯಾಕೆ ಯೂಸ್ ಮಾಡ್ತೇವೆ ಅಂತ ಗೊತ್ತಿರ್ಬೇಕಲ್ಲ. ದೇ ಎನೇಬಲ್ ಯು ಕಂಟ್ರೋಲ್ ಬಿಹೇವಿಯರ್ ಆಫ್ ಎ ಲೂಪ್ ಬೇಸ್ಡ್ ಆನ್ ಸ್ಪೆಸಿಫಿಕ್ ಕಂಡೀಷನ್ಸ್ ಲೀಡಿಂಗ್ ಟು ಮೋರ್ ಎಫಿಷಿಯಂಟ್ ಅಂಡ್ ಕನ್ಸೈಸ್ ಕೋಡ್. ಅಂದ್ರೆ ನೀವು ಕೋಡ್ ಬರೆದಿರೋದು ಲಿಮಿಟೇಷನ್ಸ್ ಆಗಿರುತ್ತೆ, ಮತ್ತೆ ಕಂಡೀಷನ್ ಅವಾಗ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಬೇಕಾಗುತ್ತೆ, ಅವಾಗ ಯೂಸ್ ಮಾಡಕ್ಕೆ ಬೇಕಾಗುತ್ತೆ. ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಅದರಿಂದ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಮೋರ್ ಪವರ್ಫುಲ್ ಇನ್ ದ ಸಿ ಪ್ರೋಗ್ರಾಮ್. ಓಕೆ, ಟೈಪ್ಸ್ ಆಫ್ ಎಕ್ಸಿಟಿಂಗ್ ಆರ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಇಲ್ಲಿದಾನು. ಗೋಟು ಸ್ಟೇಟ್ಮೆಂಟ್, ಕಂಟಿನ್ಯೂ, ಬ್ರೇಕ್, ಎಕ್ಸಿಟ್, ರಿಟರ್ನ್. ದೀಸ್ ಆರ್ ದ ಜಂಪಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಗೋಟು ನೋಡೋಣ. ಗೋಟು ಬಗ್ಗೆ ಹೇಳ್ಬೇಕಂದ್ರೆ, ಈಗ ನೀವೊಂದು ಕೆಲಸ ಹೇಳಿರ್ತೀರ ಅಲ್ಲಿ ಅದನ್ನ ಮಾಡುವಂತ, ಆ ತರ ಇಲ್ಲಿ ಒಂದು ಲೇಬಲ್ ಇರುತ್ತೆ. ಲೇಬಲ್ ನ ಇದು ಗೋಟು ಅಂತ ಹಾಕಿ ಲೇಬಲ್ ನ ಅಸ್ಯೂಮ್ ಮಾಡಿದ್ರೆ ಅದು ಏನ್ ಲೇಬಲ್ ನೀವೆಲ್ಲಿ ಪ್ಲೇಸ್ ಮಾಡಿ ಅದ್ರ ಎಕ್ಸಿಕ್ಯೂಷನ್ ಬರ್ದಿರ್ತೀರ ಅಲ್ಲಿಗೆ ಹೋಗುತ್ತೆ. ಎಸ್, ಗೋಟು ಸ್ಟೇಟ್ಮೆಂಟ್ ಗೆ ಒಂದು ಎಕ್ಸಾಂಪಲ್ ಬರ್ದು ಇಟ್ಕೊಂಡಿದ್ದೀನಿ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಫಸ್ಟ್ ಒಂದ್ ನಂಬರ್ ನ ರೀಡ್ ಮಾಡ್ತೀವಿ ಸ್ಕ್ಯಾನ್ ಆಫ್ ಒಳಗೆ. ಅದಾದ್ಮೇಲೆ ಇಫ್ ಕಂಡೀಷನ್ಸ್ ಹಾಕ್ತಿವಿ. ಕಂಡೀಷನ್ ಒಳಗೆ ಗೋಟು ನೆಗೆಟಿವ್ ಅಂದ್ರೆ ನಂಬರ್ ಲೆಸ್ ದೆನ್ 0 ಇದ್ರೆ, ಲೆಸ್ ದೆನ್ 0 ಅಂತ ಇದ್ರೆ ಅವು ನೆಗೆಟಿವ್ ವ್ಯಾಲ್ಯೂಸ್ ಅಲ್ವಾ. ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಅಂತ ತೋರಿಸ್ಬೇಕದು. ಅದಕ್ಕೆ ಇಲ್ಲಿ ನೋಡಿ ನೆಗೆಟಿವ್ ಅಂತ ಇದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೀವಿ ಲೇಬಲ್ ನ. ಲೇಬಲ್ ಇಲ್ಲಿ ಬರುತ್ತೆ, ಲೇಬಲ್ ಕರ್ಸರ್ ಇಲ್ಲಿಗೆ ಬಂದಾಗ ಈ ಏನ್ ಸ್ಟೇಟ್ಮೆಂಟ್ ಇದೆ ಇದನ್ನ ರಿಟರ್ನ್ ಮಾಡ್ತೀವಿ. ನೆಕ್ಸ್ಟ್ ಅದರ್ದೇನ್ ನೆಗೆಟಿವ್ ಇದ್ರೆ ಎಲ್ಸ್ ಇಫ್ ಯೂಸ್ ಮಾಡ್ತೀವಿ ಕಂಡೀಷನ್ ನ. ಮತ್ತೆ ನಂಬರ್ ಇಸ್ ಈಕ್ವಲ್ ಟು 0 ಇದ್ರೆ ಗೋ ಟು 0 ಇಲ್ಲಿ ಏನ್ ತೋರಿಸುತ್ತೆ, ದ ನಂಬರ್ ಇಸ್ 0. ಮತ್ತೆ ನೆಕ್ಸ್ಟ್ ಎಲ್ಸ್ ಕಂಡೀಷನ್ ಒಳಗೆ ಗೋ ಟು ಪಾಸಿಟಿವ್. ಎಲ್ಸ್ ಅಂದ್ರೆ ಮತ್ತೆ ನೆಗೆಟಿವ್ ಇಲ್ಲ 0 ಇಲ್ಲ ಅಂದ್ರೆ ಮತ್ತೆ ಪಾಸಿಟಿವ್ ಇದ್ದೇ ಇರುತ್ತೆ. ಅದಕ್ಕೆ ಪಾಸಿಟಿವ್ ಬಂದು ದ ನಂಬರ್ ಇಸ್ ಪಾಸಿಟಿವ್ ಅಂತ ಮೆನ್ಷನ್ ಮಾಡ್ತೀವಿ. ಇದನ್ನ ರನ್ ಮಾಡೋಣ. ಎಂಟರೇ ನಂಬರ್ 5 ಕೊಡ್ತೀನಿ, ದ ನಂಬರ್ ಇಸ್ ಪಾಸಿಟಿವ್. ನೋಡಿದ್ರಲ್ಲ, ಈ ತರ ವರ್ಕ್ ಆಗ್ತವೆ. ನೆಕ್ಸ್ಟ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂದ್ರೆ ಏನ್ ಲೂಪ್ ಎಕ್ಸಿಕ್ಯೂಷನ್ ಆಗ್ತಿರುತ್ತೆ ಆಲ್ ಎಕ್ಸಿಕ್ಯೂಷನ್ ಆಗ್ತಿರೋ ಲೂಪ್ ಬಿಟ್ಟು ನೆಕ್ಸ್ಟ್ ಲೂಪಿಗೆ ಹೋಗು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ. ಇನ್ಸ್ಟ್ರಕ್ಷನ್ಸ್ ಕಂಟಿನ್ಯೂ ಇದನ್ನ ಬಿಟ್ಟು ನೆಕ್ಸ್ಟ್ ಲೂಪಿಗೆ ಹೋಗು, ಅದನ್ನು ಎಕ್ಸಿಕ್ಯೂಷನ್ ಮಾಡು ಅಂತ ಹೇಳ್ತಾವ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಎಸ್, ದಿಸ್ ಇಸ್ ದ ಎಕ್ಸಾಂಪಲ್. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಫಾರ್ ಲೂಪ್ ಆಗಿದೆ, 10 ನಂಬರ್ಸ್ ನ ಪ್ರಿಂಟ್ ಮಾಡು ಅಂತ. ಅಂದ್ರೆ 1 ಇಂದ 10 ವರೆಗೂ ಪ್ರಿಂಟ್ ಮಾಡು. ಇನ್ ಕೇಸ್ ಇಫ್ i is equal to 5 ಇದ್ರೆ ಕಂಟಿನ್ಯೂ ಆಗಿ ಅಂದ್ರೆ
ಆ ಸ್ಟೆಪ್ ನ ಬಿಟ್ಟು ಏನ್ 5 ಇರ್ತಲ್ಲ ಆ ಸ್ಟೆಪ್ ನ ಬಿಟ್ಟು ನೆಕ್ಸ್ಟ್ ನಂಬರ್ಸ್ ನ ಪ್ರಿಂಟ್ ಮಾಡು ಅಂತ. ಇದನ್ನ ರನ್ ಮಾಡೋಣ ನೋಡಿ. 1 2 3 4 5 ಇಲ್ಲತ್ತು ಅಲ್ಲಿ ಏನಾಗಿದೆ ಕಂಡೀಷನ್ಸ್ ಅಂದ್ರೆ ಜಂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಆಗಿದೆ. ಕಂಟಿನ್ಯೂ ಅಂದ್ರೆ ಈಗ 5 ಕಂಡೀಷನ್ ಕೊಟ್ಟಿದೀವಿ. ಇಫ್ I is equal to 5 ಇದ್ದಾಗ ಕಂಟಿನ್ಯೂ ಅಂದ್ರೆ ಅದು ಸ್ಕಿಪ್ ಆಗಿ 1 2 3 4 ಆಮೇಲೆ 5 ಸ್ಕಿಪ್ ಆಗಿ 6 7 8 9 10 ಈ ತರ ಪ್ರಿಂಟ್ ಆಗಿದೆ. ಈ ತರ ಕಂಟಿನ್ಯೂ ಸ್ಟೇಟ್ಮೆಂಟ್ ವರ್ಕ್ ಆಗ್ತಾ ಬಂತು. ಈಗ ಬ್ರೇಕ್ ನೋಡೋದಾದ್ರೆ ಎಕ್ಸಿಟ್ ದ ಲೂಪ್ ಎಂಟೈರ್ಲಿ ಎಂಡಿಂಗ್ ದ ಇಟ್ಸ್ ಎಕ್ಸಿಕ್ಯೂಷನ್ ಅಂದ್ರೆ ಈ ಲೂಪ್ ನಾವು ವರ್ಕ್ ಮಾಡ್ಬೇಕಾದ್ರೆ ಆ ಬ್ರೇಕ್ ಅಂತ ಸ್ಟೇಟ್ಮೆಂಟ್ಸ್ ಯಾವಾಗ ಬರುತ್ತೆ ಕಂಡೀಷನ್ ಯೂಸ್ ಮಾಡಿ ಬ್ರೇಕ್ ಅಂತ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ ಅಲ್ಲಿಗೆ ಆ ಲೂಪ್ ನ ಎಂಡ್ ಮಾಡು, ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡು. ಈಗ ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್ ಬರ್ದಿಟ್ಟು ನಿಮ್ಗೆ ಇದನ್ನ ಎಕ್ಸಿಕ್ಯೂಷನ್ ಮಾಡೋದಾದ್ರೆ ಫಸ್ಟ್ ಫಾರ್ ಲೂಪ್ ಹಾಕಿದೀನಿ ಅಂದ್ರೆ 1 ರಿಂದ 10 ನಂಬರ್ಸ್ ಪ್ರಿಂಟ್ ಮಾಡೋಂತಾರೆ. ಇನ್ ಸಿಂಪಲ್ ಎಕ್ಸಾಂಪಲ್ ಇಫ್ ಏನೋ ಕಂಡೀಷನ್ ಏನಿದೆ I is equal to 6 ಇದ್ದಾಗ ಬ್ರೇಕ್ ಮಾಡಿ ಅಲ್ಲಿ ಟರ್ಮಿನೇಟ್ ಮಾಡೋದು ಪ್ರೋಗ್ರಾಮ್ ಅಂತ ನೋಡಿ. 1 2 3 4 5 ಅಷ್ಟೇ ಪ್ರಿಂಟ್ ಮಾಡಿದೆ. 6 ಕೂಡ ಎಕ್ಸಿಕ್ಯೂಟ್ ಮಾಡಿಲ್ಲ. 6 ಅದು ಪ್ರಿಂಟ್ ಆಗ್ಬಾರ್ದು ಅಂತ ಈಗ ಚೇಂಜ್ ಮಾಡೋಣ. ಈಗ ಚೇಂಜ್ ಮಾಡಿ 7 ಅಂತ ಕೊಡೋಣ ನೋಡಿ. 1 2 3 4 5 6 ವರೆಗೂ ಪ್ರಿಂಟ್ ಆಗಿದೆ. ಈ ತರ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಆಗ್ತಾ ಹೋಗುತ್ತೆ. ಇದನ್ನ ಬ್ರೇಕ್ ಸ್ಟೇಟ್ಮೆಂಟ್ ಇನ್ನೊಂದು ಹತ್ರ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಿಚ್ ಕೇಸ್ ಮಾತ್ರ ಮೇನ್ ಅದನ್ನ ಯೂಸ್ ಮಾಡ್ಲೇಬೇಕು. ಕೇಸ್ ಯೂಸ್ ಮಾಡ್ಬೇಕಂದ್ರೆ ಈ ಎಕ್ಸಿಟ್ ಸ್ಟೇಟ್ಮೆಂಟ್ ನೋಡಿದ್ರೆ ಟರ್ಮಿನೇಟ್ ದ ಎಂಟೈರ್ ಪ್ರೋಗ್ರಾಮ್ ರಿಗಾರ್ಡ್ಲೆಸ್ ಆಫ್ ಲೂಪ್ಸ್ ಕಾಂಟೆಕ್ಸ್ಟ್ ಅಂತ ಏನಂದ್ರೆ ಈಗ ಲೂಪ್ ಬಿಟ್ಟು ಬೇರೆ ಏನಾದ್ರು ಯೂಸ್ ಮಾಡ್ಬೇಕಂದ್ರೆ ಏನು ನಾವು ಎಕ್ಸಿಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ ಅಂದ್ರೆ ಇಡೀ ಪ್ರೋಗ್ರಾಮ್ ಏನಿರುತ್ತೆ ಪ್ರೋಗ್ರಾಮ್ ಇಂದ ಯಾವಾಗ ಎಕ್ಸಿಟ್ ಸ್ಟೇಟ್ಮೆಂಟ್ ಬರುತ್ತಲ್ಲ ಅಲ್ಲಿಂದ ಮುಂದಕ್ಕೆ ಏನೋ ವರ್ಕೇ ಆಗಲ್ಲ. ನೀವು ಏನೇನ್ ಕೋಡ್ ಬರ್ದಿದ್ರು ಅಲ್ಲಿಗೆ ಸ್ಟಾಪ್ ಹೋಗುತ್ತೆ. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ ಇದು ಎಕ್ಸಿಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೇಕಂದ್ರೆ ಹೆಡರ್ ಫೈಲ್ stdlib.h ಈ ಹೆಡರ್ ಫೈಲ್ ಇರ್ಲೇಬೇಕು, ಇಲ್ಲಾಂದ್ರೆ ಅಷ್ಟು ವರ್ಕ್ ಆಗಲ್ಲ. ಈಗ ಎಕ್ಸಾಂಪಲ್ ನೋಡೋಣ. ಒಂದು ಸಿಂಪಲ್ ಪ್ರೋಗ್ರಾಮ್ ಬರ್ದಿದ್ವಿ ಅಂದ್ರೆ ಏನು ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್ ಅಂದ್ರೆ ಅದು ಪ್ರಿಂಟ್ ಮಾಡುವಂತ. ಮತ್ತೆ ಎಕ್ಸಿಟಿಂಗ್ ದ ಪ್ರೋಗ್ರಾಮ್ ಯಾಕಂದ್ರೆ ಪ್ರೋಗ್ರಾಮ್ ಎಕ್ಸಿಟ್ ಆಗ್ತದೆ ಯಾಕಂದ್ರೆ ನಾವು ಎಕ್ಸಿಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ವಿ. ಇಲ್ಲಿ ನೋಡಿ ಹೆಡರ್ ಫೈಲ್ stdlib ಹೆಡರ್ ಫೈಲ್ ಅದು ಇರ್ಲೇಬೇಕು. ಈಗ ರನ್ ಮಾಡೋಣ ನೋಡಿ. ಇವೆರಡೇ ಲೈನ್ ಪ್ರಿಂಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ಏನಾಯ್ತು ಇಲ್ಲಿ ಎಕ್ಸಿಟ್ ಅಂತ ಬಳಸಿರೋದ್ರಿಂದ ಅದು ಟರ್ಮಿನೇಟ್ ಆಯ್ತು ಅಂದ್ರೆ ಕಟ್ ಆಯ್ತು ಅಲ್ಲಿದು. ಈಗ ಲಾಸ್ಟ್ ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ಡ್ ವಿತ್ ಇನ್ ಫಂಕ್ಷನ್ ಇಟ್ ಎಕ್ಸಿಟ್ ದ ಫಂಕ್ಷನ್ ಅಂಡ್ ರಿಟರ್ನ್ಸ್ ಎ ವ್ಯಾಲ್ಯೂ ಅಂದ್ರೆ ನಾವು ಫಂಕ್ಷನ್ ಯೂಸ್ ಮಾಡ್ಬೇಕಾದ್ರೆ ರಿಟರ್ನ್ ಫಂಕ್ಷನ್ ಯೂಸ್ ಮಾಡ್ತೀವಿ. ರಿಟರ್ನ್ ಅನ್ನ ಜಂಪಿಂಗ್ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ನಾವು ಯಾವ ತರ ರಿಸಲ್ಟ್ ಏನ್ ಕೊಡ್ಬೇಕು ಅಂತ ರಿಟರ್ನ್ ಮಾಡಿ ವ್ಯಾಲ್ಯೂ ಕೊಡ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸಿಂಪಲ್ ಆಗಿ ಬರ್ದಿಟ್ಕೊಂಡಿದ್ದೀನಿ. ಇಲ್ಲಿ ಇಂಟ್ ಅಂದ್ರೆ ನಂಬರ್ 1 is equal to 5 ಐತೆ, ಮತ್ತೆ ನಂಬರ್ 2 10 ಇದೆ. ಮತ್ತೆ ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡಿದ್ವಿ. ಇಲ್ಲಿ ಏನು ಫಂಕ್ಷನ್ ನ ಡಿಕ್ಲೇರ್ ಮಾಡ್ಕೊಂಡಿದ್ವಿ ಅದನ್ನೇ ಇಲ್ಲಿ ಕಾಲ್ ಮಾಡಿದ್ವಿ. ಆಡ್ ನಂಬರ್ಸ್ ಅಂದ್ರೆ ನಂಬರ್ 1 ಇಲ್ಲಿ ಇಂಟ್ ಆರ್ಗ್ಯುಮೆಂಟ್ಸ್ ನಂಬರ್ 1 ಮತ್ತೆ ನಂಬರ್ 2 ಅಂತ ತಗೊಂಡಿದ್ದೀವಿ. ಇಂಟ್ ಎ ಇಂಟ್ ಬಿ ನ ಮತ್ತೆ ಇಲ್ಲಿ ಫಂಕ್ಷನ್ ಕಾಲ್ ಅಂದ್ರೆ ಡಿಕ್ಲೇರ್ ಅಂದ್ರೆ ಫಂಕ್ಷನ್ ನಾವೇನ್ ಬರ್ದಿದೀವಲ್ಲ ಅದ್ರ ರಿಸಲ್ಟ್ ಇಂಟ್ ರಿಸಲ್ಟ್ a ಪ್ಲಸ್ ಬಿ. ಅದಾದ್ಮೇಲೆ ರಿಸಲ್ಟ್ ಅಂದ್ರೆ ರಿಟರ್ನ್ ನ ರಿಸಲ್ಟ್ ಮಾಡು ಅಲ್ಲ ಅದೇ ರಿಸಲ್ಟ್ ನ ರಿಟರ್ನ್ ಮಾಡು ಅಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿ ಇದನ್ನ ಕೋಡ್ ಬರ್ದಿದ್ದೀವಿ. ಈಗ ಇದನ್ನ ರನ್ ಮಾಡೋದು. ಸಮ್ ಇಸ್ 15 ನೋಡಿರಲ್ಲ ಈ ತರ ಫಂಕ್ಷನ್ ಯೂಸ್ ಆಗ್ತಾ ಹೋಗುತ್ತೆ. ಜಸ್ಟ್ ಜಂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ರಿಟರ್ನ್ ಅನ್ನ ವ್ಯಾಲ್ಯೂ. ನಾವು ಇಂಪಾರ್ಟೆನ್ಸ್ ಆಫ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಜಂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದ್ರಿಂದ ಏನ್ ಉಪಯೋಗಗಳು ಇದಾವೆ ಅಂತ ನೋಡ್ತಾ ಹೋಗೋಣ. ಎಫಿಷಿಯನ್ಸಿ ದೇ ಆಪ್ಟಿಮೈಸ್ ಕೋಡ್ ಬೈ ಸ್ಕಿಪ್ಪಿಂಗ್ ದ ಅನ್ನೆಸೆಸರಿ ಇಟರೇಷನ್ಸ್ ಆರ್ ಎಕ್ಸಿಟಿಂಗ್ ದ ಲೂಪ್ಸ್ ಅರ್ಲಿ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್ ಅಂತಂದ್ರೆ ನಾವೇನ್ ಕೋಡ್ ಬರೀತಿರೋಲ್ಲ ಅದನ್ನ ಲೂಪ್ ತಿರ್ಗಾ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಸುಮ್ನೆ ಏನ್ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ರೀಡಬಿಲಿಟಿ ಅದು ಏನ್ ಕೋಡ್ ಬರ್ದಿರ್ತೇವಲ್ಲ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾವೇನ್ ಬರ್ದಿದೀವಿ. ಅಥವಾ ನಾವು ಬರ್ದು ಬಿಟ್ಟು ಹೋದಾಗ ಬೇರೆಯವ್ರು ಬಂದು ಅದ್ ನೋಡಿದ್ರೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಫ್ಲೆಕ್ಸಿಬಿಲಿಟಿ ನಾವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಬಹುದು. ಆ ತರ ಏನಾದ್ರು
ಸಿಚುವೇಶನ್ ತಕ್ಕಂಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋ ತರ ಲೂಪ್ನ ಇರುತ್ತೆ. ಅದಕ್ಕಾಗಿ ಫ್ಲೆಕ್ಸಿಬಿಲಿಟಿ ಆಗಿ ಇರ್ತವೆ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ. ಈ ತರ ಈಸಿಯರ್ ಕೋಡ್ ಮಾಡೋಕೆ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಎಸ್, ಇದಾಗಿತ್ತೆ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.